ಹುಲ್ಲಳ್ಳಿಯಿಂದ ಮಾತಾಡ್ತಾ ಇರೋದು. ನನ್ನ ಮಗು ಮತ್ತು ನನ್ನ ಚೆಕಪ್ಪು ಡೆಲಿವರಿ ಡಾಕ್ಟರ್ ಅವರೇ ಸರ್ಜನ್ ಡಾಕ್ಟ್ರು ಡೆಲಿವರಿ ಡಾಕ್ಟ್ರನ್ನ ವರ್ಗಾವಣೆ ಮಾಡಬಾರ್ದು. ಮುಂದೆ ಬರೋ ಮಹಿಳೆಯರಿಗೆ, ಗರ್ಭಿಣಿ ಮಹಿಳೆಯರಿಗೆ ಅವರೇ ಇರಬೇಕು. ನನ್ನ ಮಗುನೂ ನಾನು ಆರೋಗ್ಯವಾಗಿದ್ದೀವಿ. ಇನ್ನು ಮುಂದಕ್ಕೂ ಬರೋ ಮಹಿಳೆಯರಿಗೂ, ಗರ್ಭಿಣಿ ಮಹಿಳೆಯರಿಗೂ ಅವರೇ ಇದ್ದು ಬೇರೆ ತಕ್ಕ ವರ್ಗಾವಣೆ ಮಾಡಬಾರ್ದು, ಹುಲ್ಲಳ್ಳಿಲೇ ಇರಬೇಕು ಅಂತ ನಾನು ನಿಮ್ಮ ಹತ್ರ ವಿನಂತಿ ಮಾಡಿಕೊಳ್ಳುತ್ತೇನೆ. ವರ್ಗಾವಣೆ ಮಾಡಬಾರ್ದು ಬೇರೆ ತಕ್ಕ. ನಾವು ನಂಜನಗೂಡು ಮೈಸೂರು ಅಂದ್ಬಿಟ್ಟು ತಿರ್ಗೋಕ್ಕಾಗಲ್ಲ, ದುಡ್ಡಿಲ್ಲ ನಮ್ಮ ಹತ್ರ. ನಾವು ಎಲ್ಲೂ ಬೇರೆ ವರ್ಗಾವಣೆ ಮಾಡಿದ್ರೆ ಇನ್ನು ಬರೋ ಗರ್ಭಿಣಿಯರಿಗೂ ಮತ್ತು ಮಗುಗೂ ತೊಂದರೆ ಆಗುತ್ತೆ. ಇಲ್ಲೇ ಇರಬೇಕು ಅಂತ ಅಂದ್ಬಿಟ್ಟು ನಾನು ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ. ಬೇರೆ ತಕ್ಕ ವರ್ಗಾವಣೆ ಸರ್ಜನ್ಗಳು ಮತ್ತು ಡೆಲಿವರಿ ಡಾಕ್ಟರ್ಗಳನ್ನು ವರ್ಗಾವಣೆ ಮಾಡಬಾರ್ದು ಅಂತ ಅಂದ್ಬಿಟ್ಟು. ಹುಲ್ಲಳ್ಳಿ ಆಸ್ಪತ್ರೆ, ಸರ್ಕಾರಿ ಆಸ್ಪತ್ರೆಗೆ ಬಂದಿದ್ದೀನಿ. ಇಲ್ಲಿರೋ ಡಾಕ್ಟರ್ಸ್ಗಳು ಎಲ್ಲ ಚೆನ್ನಾಗಿ ನೋಡ್ತಾರೆ ಮತ್ತು ಔಟ್ಸೈಡ್ ಪೇಷಂಟ್ಗಳು ಚೆನ್ನಾಗಿ ಟ್ರೀಟ್ಮೆಂಟ್ ಎಲ್ಲ ಚೆನ್ನಾಗಿ ನಡೀತಿದೆ. ಡೆಲಿವರಿ ಕೇಸ್ ಆಗಲಿ, ಟ್ಯೂಬ್ಯಾಕ್ಟಮಿ ಆಗಲಿ, ಬೇರೆ ಈ ಥರ ಕೇಸ್ಗಳಾಗಲಿ ಎಲ್ಲವೂ ಚೆನ್ನಾಗಿ, ಸೌಲಭ್ಯಗಳು ಚೆನ್ನಾಗಿದೆ. ಹಾಗಾಗಿ ಇಲ್ಲಿರೋ ಡಾಕ್ಟರ್ಸ್ಗಳೇ ಕಂಟಿನ್ಯೂ ಆಗಲಿ ಅಂತ ಕೇಳ್ಕೊಳ್ತೀವಿ. ಸುತ್ತಮುತ್ತ ಹಳ್ಳಿಗಳಲ್ಲಿ ಬಡವರಿದ್ದಾರೆ ಮತ್ತು ತುಂಬ ಜನ ಇದ್ದಾರೆ, ಅವರೆಲ್ಲ ಬಂದು ಇಲ್ಲೇ ತೋರಿಸ್ಕೊಂಡು ಹೋಗ್ತಾರೆ. ಟ್ರೀಟ್ಮೆಂಟ್ ಎಲ್ಲ ಚೆನ್ನಾಗಿದೆ. ಹಾಗಾಗಿ ಇವುಗಳೇ ಕಂಟಿನ್ಯೂ ಆಗಲಿ ಅಂತ ಎಲ್ಲ ಕಡೆಯಿಂದ ಕೇಳ್ಕೊಳ್ತಿದ್ದೀವಿ. ಇಲ್ಲಿರೋ ಗೈನಕಾಲಜಿಸ್ಟ್ ಡಾಕ್ಟರ್ ಆಗಲಿ ಎಲ್ಲರೂ ಚೆನ್ನಾಗಿ ನೋಡ್ಕೊಳ್ತಾರೆ ಪೇಷಂಟ್ಗಳನ್ನ. ಅವರೇ ಕಂಟಿನ್ಯೂ ಆಗಲಿ ಅಂತ ಕೇಳ್ಕೊಳ್ತೀನಿ. ಬೇರೆ ಎಲ್ಲ ಪೇಷಂಟ್ಗಳು, ಬೇರೆ ಸರ್ಜರಿಗಳು ಹಾಗೂ ಫೀವರ್ ಆಗಲಿ, ಬೇರೆ ಈ ಥರ ತೊಂದರೆಗಳಿದ್ರೂ ಎಲ್ಲ ಚೆನ್ನಾಗಿ ಸೌಲಭ್ಯಗಳು ನಡೀತಿದೆ. ಇರೋ ಡಾಕ್ಟರ್ಸ್ಗಳೇ ಕಂಟಿನ್ಯೂ ಆಗಲಿ ಅಂತ ಸುತ್ತಮುತ್ತ ಹಳ್ಳಿಗಳ ಜನಗಳಾಗಲಿ, ಇಲ್ಲಿರೋ ಪೇಷಂಟ್ಸ್ಗಳಾಗಲಿ ಎಲ್ಲರೂ ಕೇಳ್ಕೊಳ್ತಿದ್ದೀವಿ. ಇವರ ಕಂಟಿನ್ಯೂ ಆಗಲಿ ಮತ್ತು ಟ್ರೀಟ್ಮೆಂಟ್ ಎಲ್ಲ ಚೆನ್ನಾಗಿದೆ. ಹಾಗಾಗಿ ಹುಲ್ಲಳ್ಳಿ ಆಸ್ಪತ್ರೆನೇ ಚೆನ್ನಾಗಿ ಮುಂದುವರಿಯುತ್ತೆ. ನಮ್ಗೆ ಬೇರೆ ಸೌಲಭ್ಯಗಳು 2000 ಎಲ್ಲ ಸರ್ಕಾರದಿಂದ ಬರುತ್ತೆ, ಅದೆಲ್ಲ ಏನೂ ಬೇಡ. ಇಲ್ಲಿರೋ ಟ್ರೀಟ್ಮೆಂಟಿಗೆ ಚೆನ್ನಾಗಿ ಪೇಷಂಟ್ಗಳು ರೆಸ್ಪಾನ್ಸ್ ಮಾಡ್ತಾರೆ. ಅವರ ಕಂಟಿನ್ಯೂ ಆಗಲಿ ಅಂತ ಹೇಳ್ತಾ ತುಂಬ ಚೆನ್ನಾಗಿ ನೋಡ್ಕೊತಾರೆ. ಪಾಪುಗಳನ್ನೇ ಆಗಲಿ, ನಮ್ಮಗಳನ್ನೇ ಆಗಲಿ ಎಲ್ಲರೂ ಚೆನ್ನಾಗಿ ನೋಡ್ಕೊತಾರೆ. ಹೆರಿಗೆ ಡಾಕ್ಟ್ರ್ ಆಗಲಿ, ಮಕ್ಕಳು ಡಾಕ್ಟ್ರ್ ಆಗಲಿ ಎಲ್ಲರೂ ಇದ್ದಾರೆ. ಅವರೇ ಮತ್ತೆ ಕಂಟಿನ್ಯೂ ಆಗಲಿ. ಬೇರೆ ಡಾಕ್ಟ್ರುಗಳು ಬೇಡ. ನಮ್ಗೆ 2000 ಕೊಡೋದು, ಹೆರಿಗೆ ದುಡ್ಡು ಕೊಡೋದು ಇದು ಯಾವುದೂ ಬೇಡ. ಇರೋ ಡಾಕ್ಟ್ರುಗಳು ಕಂಟಿನ್ಯೂ ಆಗಲಿ. ನಾವು ಬಡವರು ಎತ್ತರು ಇವಾಗ ಮತ್ತೆ ನಾವು ನಂಜನಗೂಡು ಹೋಗೋದು, ಮೈಸೂರು ಹೋಗೋದು ಇದೆಲ್ಲ ನಮಗೆ ತುಂಬ ದೂರ ಆಗುತ್ತೆ. ನಮಗಿದೆ ಗಂಡದಲ್ಲಿದೆ, ಇದೇ ಇರಲಿ ಅಂತ ಕೇಳ್ತೀವಿ. ಸರ್ಕಾರ ಇದನ್ನು ವರ್ಗಾವಣೆ ಮಾಡಬೇಕು. ಯಾವ ಡಾಕ್ಟರ್ಗಳಿದ್ದಾರೆ ಕಂಟಿನ್ಯೂ ಆಗಿ. ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ಹುಲ್ಲಳ್ಳಿ ಏನು ಸಮುದಾಯ ಆರೋಗ್ಯ ಸರ್ಕಾರಿ ಕೇಂದ್ರ ಇದರಲ್ಲಿ ಇತ್ತೀಚಿನ ದಿನಗಳಲ್ಲಿ ಸರ್ಕಾರ ಒಂದು ಆದೇಶ ಹೊರಡಿಸಿದೆ. ಎಲ್ಲಿ ಹೆಚ್ಚಿನ ಡೆಲಿವರಿ ಆಗಲ್ಲ ಮತ್ತು ಚೆಕಪ್ಗಳು ಕಮ್ಮಿ ಇದೆ ಅಂತ ವೈದ್ಯರನ್ನ ಒಂದು ವರ್ಗಾವಣೆ ಮಾಡುವಂಥ ಒಂದು ಮಾನದಂಡವನ್ನು ರೂಪಿಸ್ಕೊಂಡಿದ್ದೀವಿ. ಇಲ್ಲಿ ಸುಮಾರು ಒಂದು 60,000 ರಿಂದ 70,000 ಜನಸಂಖ್ಯೆ ಬರ್ತಕ್ಕಂಥ ಒಂದು ದೊಡ್ಡ ಹೋಬಳಿ ಸಮುದಾಯ ಆರೋಗ್ಯ ಕೇಂದ್ರ ಸರ್ಕಾರದ ಆಸ್ಪತ್ರೆ. ಇತ್ತೀಚಿನ ದಿನಗಳಲ್ಲಿ ಏನು ಈ ಸರ್ಕಾರ ಆದೇಶ ಮಾಡಿದೆ, ಜಿಲ್ಲಾ ಆರೋಗ್ಯ ಅಧಿಕಾರಿಗಳಿರ್ಬೋದು, ಸರ್ಕಾರ ಇರ್ಬೋದು, ತ್ರಿವಳಿ ವೈದ್ಯರನ್ನು ವರ್ಗಾವಣೆ ಮಾಡಿ 72,000 ಜನರಿಗೆ ಮೋಸ ಮಾಡ್ತಾಯಿದ್ದಾರೆ. CM ತವರು ಕ್ಷೇತ್ರವಾದ ತಗಡೂರು 100 ಬೆಡ್ ಹಾಸಿಗೆ ವ್ಯವಸ್ಥೆ ಇದೆ ಅಂತಂದ್ಬಿಟ್ಟು ಅಲ್ಲಿ ಉಳಿಸ್ಕೊತಾ ಇದ್ದಾರೆ. ಕೇವಲ 15,000ರಿಂದ ಒಂದು 20,000 ಜನಸಂಖ್ಯೆ ಇರ್ಬೋದು. ಅಲ್ಲಿ 70-60,000 ಜನಸಂಖ್ಯೆಯಲ್ಲಿ 15-20,000 ಜನಸಂಖ್ಯೆಯಲ್ಲಿ ಯಾಕೆ ಈ ಥರ ಮಲತಾಯಿ ಧೋರಣೆ ಮಾಡ್ತಿದ್ದೀರಾ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ತ್ರಿವಳಿ ವೈದ್ಯರನ್ನು ಈಗ ವರ್ಗಾವಣೆ ಮಾಡಿರೋದ್ರಿಂದ ಪ್ರತಿದಿನ ಹೆಚ್ಚು ಕಮ್ಮಿ 20-30 ಜನ ಗರ್ಭಿಣಿಯರು ಬರ್ತಾರೆ. ಇಲ್ಲಿಗೆ ಪ್ರತಿದಿನ 50-60 ಜನ ಚೆಕಪ್ಗೆ ಬರ್ತಾರೆ. ಬರೀ ಗರ್ಭಿಣಿಯರು ಇಂಥವ್ರು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಇಷ್ಟು ದೊಡ್ಡ ಆಸ್ಪತ್ರೆ ಮಾಡಿರ್ತಾರೆ. ಇದನ್ನು ಸದುಪಯೋಗ ಹೆಚ್ಚಿನ ಪ್ರೋತ್ಸಾಹ ನೀಡಬೇಕಾಗಿರೋ ಇವರೇ ಈ ಥರ ಮೋಸ ಮಾಡ್ತಿದ್ದಾರೆ ಅಂತಂದರೆ ತುಂಬ ಮನಸ್ಸಿಗೆ ನೋವಾಗೋಂಥ ವಿಚಾರ.